ಡ್ರೋನ್ ಪ್ರತಾಪ್ ಅವ್ರ ವಿಚಾರದಲ್ಲಿ ಬಂದಿರುವಂತ ನೆಗೆಟಿವ್ ಕಾಮೆಂಟ್ಸ್ ಬಗ್ಗೆ ನೀವಾಗಿರ್ಬೋದು ಡ್ರೋನ್ ಪ್ರತಾಪ್ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದು ಉಂಟಾ ಅಂತ? ಅವರು ಆಕ್ಚುಲಿ ಕೇಳಿದೆ ನಾನು, ನೀವೆಲ್ಲ ಹೆಂಗೆ ಇದನ್ನ ಓವರ್ಕಮ್ ಮಾಡಿದ್ರಿ ಅಂತ. ಇಟ್ ಟೇಕ್ಸ್ ಟೈಮ್, ಬಟ್ ಓವರ್ಕಮ್ ಮಾಡ್ತೀರಾ ನೀವು ಅಂತ ಹೇಳಿದ್ರು. ಸೊ ನಾನು ಪ್ರತಾಪ್ ಅವರು ಅಷ್ಟೊಂದು ಡಿಸ್ಕಷನ್ ಮಾಡಲ್ಲ, ನಾವು ಕಂಟೆಂಟ್ ಬಗ್ಗೆ ಅಷ್ಟೇ ಡಿಸ್ಕಷನ್ ಮಾಡ್ತಾ ಇದ್ದಿದ್ದು. ಆ ವಿಷಯದಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ರು, ಹೇಳ್ತಾ ಇದ್ರು ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಗಗನ್ ಅವ್ರೆ, ಬೆಳಿಬೇಕಾದ್ರೆ ಇದೆಲ್ಲ ಬರ್ತಾ ಇರುತ್ತೆ, ನಾನು ತುಂಬಾ ಫೇಸ್ ಮಾಡಿದೀನಿ ಅಂತ ಮೋಟಿವೇಟ್ ತುಂಬಾ ಮಾಡಿದ್ದಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹೇಳೋದಾದ್ರೆ ಅವರೊಟ್ಟಿಗೆ ಒಂದು ಸೀಸನ್ ಅನ್ನ ಕಳೆದಿದ್ದೀರಾ, ಹೆಂಗಿತ್ತು ಅವರ ಒಂದು ಅನುಭವ ಅಂತ? ಸ್ಟಾರ್ಟಿಂಗು ತುಂಬಾನೇ ಕಿರಿಕಿರಿ ಇಬ್ರು ಮಧ್ಯೆನು, ಅದ್ ಬಾಂಡಿಂಗ್ ಬಿಲ್ಡ್ ಆಗಕ್ಕೆ ಹೋಗ್ತಾ ಹೋಗ್ತಾ ಒಂದು ಆರ್ಗ್ಯಾನಿಕ್ ಫ್ರೆಂಡ್ಶಿಪ್ ಬಿಲ್ಡ್ ಆಯ್ತು. ತುಂಬಾನೇ ಖುಷಿ ಇದೆ. ಮೊನ್ನೆ ಫ್ರೆಂಡ್ಶಿಪ್ ಡೇಗೆ ನಾನು ವಿಶ್ ಮಾಡಿದ್ದೆ ಕೂಡ, ತುಂಬಾ ಕಮ್ಮಿ ಜನಕ್ಕೆ ವಿಶ್ ಮಾಡಿದ್ದೆ ನಾನು, ಬೇರೆ ಜನಕ್ಕೆ ಒಂದು 4 ಜನಕ್ಕೆ ವಿಶ್ ಮಾಡಿರ್ಬೋದು, ಅದಾಗ ಡ್ರೋನ್ ಪ್ರತಾಪ್ ಕೂಡ ಒಬ್ರು. ಸೊ ಅವರು ಪಾಸ್ಟ್ ನನಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಆಕ್ಚುಲಿ ಯಾರಿಗೂ ಕ್ಲಾರಿಟಿ ಇಲ್ಲ ಅವ್ರದ್ದು ಪಾಸ್ಟ್ ಅಲ್ಲಿ. ಸೊ ಬಟ್ ಇವಾಗ ನನ್ ಜೊತೆ ಫ್ರೆಂಡ್ಲಿ ಆಗಿರೋ ಡ್ರೋನ್ ಪ್ರತಾಪ್ ತುಂಬಾನೇ ಒಳ್ಳೆ ವ್ಯಕ್ತಿ, ಕನ್ನಿಂಗ್ ಮನಿ ಮೈಂಡೆಡ್ ಆತರ ಏನೂ ಇಲ್ಲ, ನನ್ನ ಜೊತೆ ತುಂಬಾ ಚೆನ್ನಾಗಿದ್ದಾರೆ. ಸೊ ಆ ಡ್ರೋನ್ ಪ್ರತಾಪ್ ನಂಗೆ ತುಂಬಾ ಇಷ್ಟ ಆಗ್ತಾರೆ. ಈಗ ಸಾಮಾನ್ಯವಾಗಿ ಡ್ರೋನ್ ಪ್ರತಾಪ್ ಅವರ ವಿಚಾರದಲ್ಲಿ ಒಂದಷ್ಟು ನೆಗೆಟಿವ್ ಎಲ್ಲ ಬಂದಿದೆ, ಬಿಕಾಸ್ ಯಾಕಂದ್ರೆ ಅವ್ರ ಲೈಫ್ ಸ್ಟೈಲ್ ಅವ್ರಿಗೆ ಗೊತ್ತಿದೆ. ಬಿಕಾಸ್ ನೋಡುವಂತ ನೀವೇ ಒಂದು ಸೆಟ್ ಆಫ್ ಪೀಪಲ್ ಅವ್ರನ್ನ ನೆಗೆಟಿವ್ ಆಗಿ ನೋಡ್ತಿರ್ತಾರೆ. ಸೊ ಡಿಕೆಡಿ ಭರ್ಜರಿ ಬ್ಯಾಟ್ಮನ್ ಸರ್ ಇವ್ರ ಪಾರ್ಟ್ನರ್ ಅಂತ ಸಿಕ್ಕಿದಾಗ ನಿಮ್ಗೆ ಅಪ್ಪ ಇವ್ರೇನಕ್ಕಪ್ಪ ಸಿಕ್ಕಿದ್ರು, ಹೆಂಗ್ ತಗೊಂತಾರೋ ಜನ, ಯಾವ ತರ ಅಕ್ಸೆಪ್ಟ್ ಮಾಡ್ಕೊಳ್ತಾರೋ, ನಾನು ಈಗ ತಾನೇ ಹೆಜ್ಜೆ ಇಡ್ತಾ ಇದೀನಿ ಅನ್ನೋಂತ ಕ್ವಶನ್ ಏನಾದ್ರು ನಿಮ್ಮ ಮೈಂಡ್ ಅಲ್ಲಿ ಹೊಳೆದಿತ್ತಾ ಅಂತ? ಇಲ್ಲ ಇಲ್ಲ, ನನಗೆ ಆತರ ಏನು ಅನ್ಸಿರ್ಲಿಲ್ಲ. ಡ್ರೋನ್ ಪ್ರತಾಪ್ ಅವ್ರು ಸಿಕ್ಕಾಗ ನಾನು ಆಕ್ಚುಲಿ ಖುಷಿಯಾಗಿದ್ದೆ. ಅಂದ್ರೆ ಏನೋ ಒಂದ್ ಚಾಲೆಂಜ್, ಏನೋ ಒಂದ್ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಒಳ್ಳೆ ಹುಡುಗನ ಸಿಕ್ಬಿಟ್ರೆ ಅವನೇನೋ ಗ್ರೂಮ್ ಮಾಡ್ಲಿ, ಅವ್ನ ಆಲ್ರೆಡಿ ಗ್ರೂಮ್ಡ್, ಅವನ ಜೊತೆ ಸುಮ್ನೆ ನಾನು ಲವ್ ತರ ನಾಟಕ ಮಾಡ್ಕೊಂಡು ಹೋದ್ರು ನಾನು ಕೊನೆವರೆಗೂ ಇದ್ಬಿಡ್ತೀನಿ. ಇವ್ರ ಹತ್ರ ನಾನು ನಾಟಕ ಮಾಡ್ಕೊಂಡು ಹೋಗಕ್ಕಾಗಲ್ಲ, ನಾನು ಏನೇ ಮಾಡಿದ್ರು ಜೆನ್ಯೂನ್ ಆಗೇ ಮಾಡ್ಬೇಕು. ಇವ್ರ ಹತ್ರ ಸ್ಟೇಜ್ ಮೇಲೆ ನಾನು ಲವ್ ಅಂತ ಹೆಂಗಿರ್ಲಿ. ಸೊ ಆ ವಿಷಯದಲ್ಲಿ ನನಗೆ ಖುಷಿ ಆಗಿತ್ತು ಡ್ರೋನ್ ಪ್ರತಾಪ್ ಸಿಕ್ಕಾಗ. ಒಂದು ಚಾಲೆಂಜಿಂಗು, ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೋದು ಇವ್ರ ಜೊತೆಗೆ ಅನ್ನೋದೊಂದಿತ್ತು. ಯಾಕಂದ್ರೆ ಡ್ಯಾನ್ಸ್ ಬರಲ್ಲ, ಆಕ್ಟಿಂಗ್ ಬರಲ್ಲ, ಅವರಿಗೆ ಗೊತ್ತಿರೋದು ಸೈನ್ಸ್ ಒಂದೇ, ಏನಾದ್ರು ಕಲ್ಸ್ಬೋದಲ್ಲ, ನಾನು ಅವರಿಂದ ಏನಾದ್ರು ಕಲ್ತ್ಕೋಬೋದಲ್ಲ ಅನ್ನೋದು ಒಂದಿತ್ತು. ಸೊ ಬಟ್ ಭಯ ಏನಕ್ಕಿತ್ತು ಅಂದ್ರೆ ನಂಗೆ ಭರ್ಜರಿ ಬ್ಯಾಚಲರ್ಸ್ ಬರಕಿನ ಮುಂಚೆನೆ ಭಯ ಇತ್ತು. ಪ್ರತಾಪ್ ಅವ್ರು ಸಿಕ್ಕಾಗಲ್ಲ ಮುಂಚೆನೆ ಹೆಂಗ್ ಅಕ್ಸೆಪ್ಟ್ ಮಾಡ್ತಾರೆ ಜನ, ಬ್ಯಾಡ್ ಕಮೆಂಟ್ಸ್ ಖಂಡಿತವಾಗ್ಲೂ ಬರುತ್ತೆ ಅಂತ ಗೊತ್ತಿತ್ತು ನನಗೆ. ಇಷ್ಟು ದಿನ ಒಬ್ರ ಜೊತೆ ಇದ್ಲು, ಇವಾಗ ಒಬ್ಬರ ಜೊತೆ ಇರ್ತಾಳೆ ಅಂತ ಹೇಳ್ತಾರೆ ಅಂತ ಗೊತ್ತಿತ್ತು. ಸೊ ಅದೊಂದು ಭಯ ಇತ್ತು. ಬಟ್ ಚಾನೆಲ್ ಹೇಳಿದ್ರು ತಲೆ ಕೆಡ್ಸ್ಕೋಬೇಡ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.